ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರೌಡಿ ಶೀಟರ್ ಬಿಕ್ಲು ಶಿವ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಪಾಲಿಗೆ ನಾಳೆ ಬಿಗ್ ಡೇ ಆಗಿರುತ್ತೆ. ಹೈಕೋರ್ಟ್ ಅಲ್ಲಿ ಶಾಸಕ ಬೈರತಿ ಬಸವರಾಜ್ಗೆ ಇವತ್ತು ಕೂಡ ರಿಲೀಫ್ ಸಿಗ್ತಾ ಇಲ್ಲ. ಈ ಕ್ಷಣಕ್ಕೂ ಸಿಕ್ಕಿಲ್ಲ ಅವರಿಗೆ ರಿಲೀಫ್. FIR ರದ್ದಾಗಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಿಲು ಹತ್ತಿದ್ದು ಬೈರತಿ ಬಸವರಾಜ್ ನನ್ನ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಇದಕ್ಕೂ ನನಗೂ ಸಂಬಂಧನೇ ಇಲ್ಲ. ಇದು ಯಾರ್ಯಾರೋ ಏನಕ್ಕೆ ಕೊಲೆ ಮಾಡಿದ್ರೋ ತಂದು ನನ್ನ ಹೆಸರು ಯಾಕೆ ಹೇಳಿದ್ದಾರೆ ಇಲ್ಲಿ ನನಗೆ ಗೊತ್ತಿಲ್ಲ. ಇದು ಬೈರತಿ ಬಸವರಾಜ್ ಅವರ ವಾದ. ಆದರೆ ಬಂಧನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ತಡೆ ಕೊಡಲಿಕ್ಕೆ ಹೈಕೋರ್ಟ್ ಒಪ್ಕೊಳ್ತಾ ಇಲ್ಲ. ಇವ್ರು ಹೈಕೋರ್ಟ್ಗೆ ಸ್ಟ್ರೈಟ್ ಅವೇ ಹೋದರು. ನನ್ನ ಮೇಲಿನ FIRನ ರದ್ದು ಮಾಡಿಬಿಡಿ, ನನ್ನ ಹೆಸರಿದಲ್ಲೇ ಬಿಟ್ಟುಬಿಡಿ, ಇವ್ರು ಯಾರೋ ನನಗೆ ಗೊತ್ತೇ ಇಲ್ಲ ಇದು ಹೇಳಿದ್ರಲ್ಲ. ಈ ಒಂದು ವಿಚಾರದಲ್ಲಿ ತಮ್ಮ ಹೆಸರು ರದ್ದು ಮಾಡುವ ವಿಚಾರದಲ್ಲಿ ಹೈಕೋರ್ಟ್ ಯಾವುದೇ ಕಾರಣಕ್ಕೂ ರದ್ದು ಮಾಡೋಕ್ಕಾಗಲ್ಲ ಅಂತ ಹೇಳ್ತು. ಸೊ ಹೈಕೋರ್ಟಿಂದ ವಿಚಾರಣೆ ಫೇಸ್ ಮಾಡಿ ಅಂತ ಸೂಚನೆ ಬಂತು. ಪೊಲೀಸರು ಕಾನೂನಿನ ಪ್ರಕಾರ ನಡೆದುಕೊಳ್ಳಲಿ ಅಂತ ಹೈಕೋರ್ಟ್ ಹೇಳಿದೆ. ನಾಳೆ ಬೆಳಗ್ಗೆ 11:30 ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಇದೆ. BJP ಶಾಸಕ ಬೈರತಿ ಬಸವರಾಜ್ಗೆ ಬಂಧನ ಭೀತಿ ಒಂದು ಕಡೆ ಶುರುವಾಗಿದೆ. ಈ ಬಿಕ್ಲು ಶಿವನ ಮರ್ಡರ್ ಕೇಸ್ ಇತ್ತಲ್ಲ, ಇದರಲ್ಲಿ ಬೈರತಿ ಬಸವರಾಜು 5ನೇ ಆರೋಪಿ. 5ನೇ ಆರೋಪಿ ಒಂದು ಕಡೆ, ಮತ್ತು ಯಾರು ಈ ಕಂಪ್ಲೇಂಟನ್ನು ಕೊಟ್ಟಿದ್ರಲ್ಲ ಆ ಕಂಪ್ಲೇಂಟ್ ಕೊಟ್ಟಿದ್ದವರು ಸ್ವಲ್ಪ ಹೇಳಿಕೆಗಳನ್ನು ಆಲ್ರೆಡಿ ಉಲ್ಟಾ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಆಯಿತು, ಈ ಒಂದು ವಿಚಾರದಲ್ಲಿ A5 ಅಂತ ಆರೋಪಿ ಕೂಡ ಆಯಿತು. ಇದಾದಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದವರೇ ನಾವು ಬೈರತಿ ಬಸವರಾಜ್ ಅವ್ರ ಹೆಸರು ಹೇಳಿರಲಿಲ್ಲ ಅಂತ ಒಂದು ಕಡೆ, ಇಲ್ಲ ಹೇಳಿದ್ದೆ ಅಂತ ಒಂದು ಕಡೆ ಅವರಲ್ಲೊಂದು ಗೊಂದಲ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭಗಳಲ್ಲಿ ಕಂಪ್ಲೇಂಟ್ ಕೊಟ್ಟವರು ಏನು ಹೇಳಿದ್ದಾರೆ ಅದು ಮುಖ್ಯವಾಗುತ್ತಾ, ಸಾಂದರ್ಭಿಕ ಸಾಕ್ಷಿ ಮುಖ್ಯವಾಗುತ್ತಾ, ಅಥವಾ ಯಾರು ಕಂಪ್ಲೇಂಟ್ ಕೊಟ್ಟಿದ್ರೋ ಅವರ ಬಾಯಿ ಮುಚ್ಚೋ ಕೆಲಸ ನಡೀತಾ ಇದೆಯಾ, ಹೆದರ್ಸೋ ಕೆಲಸ ನಡೀತಾ ಇದೆಯಾ, ಆಯಾಮದಲ್ಲೂ ಕೂಡ ತನಿಖೆ ನಡೆಯುತ್ತೆ. ಒಟ್ಟಲ್ಲಿ ನಾಳೆ ಅಂತೂ ವಿಚಾರಣೆಗೆ ಬೈರತಿ ಬಸವರಾಜ್ ಹಾಜರಾಗಬೇಕು.